ಕಾರ್ಯಕ್ರಮ ಮಾಡೋದ ನಾವು ನಾಯಿ ನಮ್ದು ಕಣ ಬಿರ್ಸೈತು ಅಣ್ಣ ಅನ್ಯ ಕಣ ಬಿರ್ಸೈತಿ ಅಂದ್ರೆ ಎತ್ತುಗಳು ನಮ್ಮ ಯಾವ್ದು ಹೋಗಿ ತಿಳಿತಿ ಅಂದ ಕುಲಾಪುರದಾಗ ಎಂತ ಕಣ ರೀ ಅಂತದ್ರಲ್ಲಿ ಜೆಂಡಾ ಕಟ್ಟಿದಂತ ಹೊರಗಳು ನಮ್ಮ ಎರಡು ಜೋಡಿ ಅಂತ ವಿಚಾರ ಮಾಡಿದ್ರು. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವ್ಸ ಲೈಕ ಕಮೆಂಟ ಮಾಡೋರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕಾಗೋದು. ಅವ್ರಿಗೆ ಅನೇಕ ಧನ್ಯವಾದಗಳು. ಈ ದೇಶದ ಇತಿಹಾಸ ನೋಡಿದಾಗ ಅಂದ್ರೆ ಇತಿಹಾಸ ಓದಿದವ್ರಿಗೆ ಇತಿಹಾಸ ನಿರ್ಮಾಣ ಮಾಡು ಶಣತನ ಇರ್ತೈತಂತ ಅನೇಕ ಬುದ್ಧಿಜೀವಿಗಳು ಹೇಳ್ತಿರ್ತಾರೆ. ದೇಶದ ಇತಿಹಾಸ ನೋಡಿದಾಗ ನೀವು ರಾಜ ಮಹಾರಾಜರ ಈ ದೇಶ ಆಳಿದವರ ಈ ಜಗತ್ತು ಗೆಲ್ಲಬೇಕನ್ನೋರ ಏನಾಗಿ ಹೋಗಿದಾರೆ ಅನ್ನೋದು ಭಾಳ ಸಲ ಹೇಳುವುದ್ರಾಗ ಅರ್ಥವೂ ಇಲ್ಲ. ಆದ್ರೆ ಸ್ವತಂತ್ರ ಭಾರತದಾಗ ನಾವು ಅಂಬೇಡ್ಕರ್ ಅವ್ರು ಕೊಟ್ಟಂಥ ಸ್ವಾತಂತ್ರ್ಯದ ಒಂದು ಪರಿಕಲ್ಪನೆ ಏನಾಗತೈತೆ ಅನ್ನೋದು ನಾವು ಕಣ್ಣಾರೆ ನೋಡತ್ತೇವೆ. ಕೆಲವೊಂದು ಜಿಲ್ಲೆ ಒಳಗೆ ಕೆಲವೊಂದು ಮತಕ್ಷೇತ್ರದಾಗ ನೋಡತ್ತೇವೆ ನಾವು. ಯಾಕಂದ್ರೆ ಬೆಳಿಗ್ಗೆ ಏಳುಗುಡ್ದಾಗ ನೀವು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತೀರಿ, ಆದರೆ ನಿಮ್ಮ ಕ್ಷೇತ್ರದಾಗ ಏನಾಗತ್ತವು ಎಂತ ಆಗತ್ತವು ನೀವು ಏನು ಮಾಡತ್ತೀರಿ ಅನ್ನೋದು ಎಲ್ಲರಿಗೂ ಗೊತ್ತಾಗತ್ತೈತೆ. ಆದ್ರೆ ಮಾತಾಡೋಕೆ ಅಂಜಾತಿತ್ತು. ಯಾಕಂದ್ರೆ ಈ ದೇಶದಾಗಿನ ರಾಜ್ಯಸಭಾ ಸದಸ್ಯರಾಗ್ರಿ, ಲೋಕಸಭಾ ಸದಸ್ಯರಾಗ್ರಿ, ಶಾಸಕರಾಗಲಿ, ವಿಧಾನ ಪರಿಷತ್ ಸದಸ್ಯರಿಗೆ ಇದ್ದಂಥ ಫಂಡ್ಗಳನ್ನ ಅವರ ನಿಮ್ಮ ಕ್ಷೇತ್ರಕ್ಕೆ ತೊಗೊಂಡು ಹೋಗ್ರಿ, ಅಥವಾ ನಿಮ್ಮ ಊರಿಗೆ ತೊಗೊಂಡು ಹೋಗ್ರಿ ಅಂದ್ರೆ ಕೆಲವು ರಾಜಕಾರಣಿಗಳ ಅಡ್ಡ ಹಾಕಿ ಆ ಫಂಡ್ ಯಾಕೆ ತೊಗೋತೀರಿ ನೀವು? ಎಲ್ಲೂ ಹೋಗ್ತಕ್ಕದ್ದಲ್ಲ, ಯಾವ ರಾಜಕಾರಣಿದಂತಕ್ಕೂ ಹೋಗ್ತಕ್ಕದ್ದಲ್ಲ, ನಮ್ಮಂತಕ್ಕನೇ ಬರಬೇಕು. ನಾವು ಕೊಟ್ಟಾಗ ನೀವು ಫಂಡ್ ತೊಗೋಬೇಕು, ಯಾರನ್ನೂ ಕರೆಸ್ತಕ್ಕದ್ದಲ್ಲ. ಅವ್ರನ್ನ ಯಾಕೆ ಕರೆಸ್ರಿ, ಇವ್ರನ್ನ ಯಾಕೆ ಕರೆಸ್ರಿ? ಇಂಥ ಒಂದು ಮಾತುಗಳ ಭಾಳಷ್ಟು ಕ್ಷೇತ್ರದಾಗ ಕೇಳಿ ಬರತ್ತವು. ಆ ರಾಜಕಾರಣಿಗಳಿಗೆ ಒಂದು ಸಣ್ಣ ಎಚ್ಚರಿಕೆ ಕೊಡಕ್ಕೆ ಎಂಥ ಶಾಣ್ಯಾರು ಹುಟ್ಟಿರ್ತಾರೆ. ಒಂದು ರೈತ ಕುಟುಂಬದಾಗ ಹುಟ್ಟಿದವ್ರು ಇವರು. ಅರಬಾವಿ ಕ್ಷೇತ್ರ ಮೂಡಲಗಿ ತಾಲೂಕಿನಾಗ ತಿಗಡಿ ಅಂತ ಊರಾಗ ಅಲ್ಲಿ ಶಶಿಕಾಂತ್ ಗುರೂಜಿ ಅವ್ರನ್ನ ಕರೆಸ್ಬೇಡ್ರಿ, ಈರಣ್ಣ ಕಡಾಡಿ ಅವ್ರನ್ನ ಕರೆಸ್ಬೇಡ್ರಿ, ಅವ್ರು ಸತ್ಕಾರ ಮಾಡ್ತಕ್ಕದ್ದಲ್ಲ ಅಂದಾಗ ಅವತ್ತು ಬಿಡ್ತಾರೆ ಅವ್ರ. ಅಲ್ಲಿಯ ಜನ ಎಲ್ಲ ಕೂಡಿ ನಿನ್ನೆ ಶಶಿಕಾಂತ್ ಗುರೂಜಿ ಅವ್ರನ್ನ ಸತ್ಕಾರ ಮಾಡ್ತಾರೆ. ಅಲ್ಲಿ ಒಬ್ಬ ರೈತ ಎಂಥ ಶಣೆ ಅಂತಂದ್ರೆ ಅವ ಮಾತಾಡಿದ್ದು ಯಾಕೋ ನನ್ನ ಮನಸ್ಸಿಗೆ ಹತ್ತತೈತೆ. ಎಲ್ಲೋ ಒಂದು ಕಡೆ ಕ್ರಾಂತಿ ಶುರುವಾತಲ್ಲ ಅಂತ ನಾವು ಹೇಳ್ತಾನವ. ಒಂದು ಕಡೆ ನೀವು ಈರಣ್ಣ ಕಡಾಡಿ ಅವ್ರ ಫಂಡ್ ಬ್ಯಾಡ್ ಅಂತಾರೆ, ಮತ್ತು ಮಾನ್ಯ ಶಶಿಕಾಂತ್ ಗುರೂಜಿ ಮತ್ತು ಚುನಪ್ಪ ಪೂಜಾರಿ ಕೊಡಿಸಿದಂಥ ಒಂದು ಟನ್ನಿಗೆ 300 ರೂಪಾಯಿ ಹೆಚ್ಚು ಯಾಕೆ ರೊಕ್ಕ ತಗೋತಾರೆ ನೀವು? ಅವನ ಪ್ರಶ್ನೆ ಎಷ್ಟು ಒಬ್ಬ ವಿಚಾರವಾದಿ ವಿಚಾರ ಮಾಡುವಂಥ ಪ್ರಶ್ನೆ ಕೇಳಿದ ನಾವು. ಮತ್ತು ಅವ್ರು ಫಂಡ್ ಬೇಡ ಅಂದ್ರೆ ಈ ಕೊಡಿಸಿದ ರೊಕ್ಕ ಬಿಟ್ಟು ಬಿಡ್ರಿ ರೈತರು ಅಂದ್ರೆ ನೀವು ಇನ್ನೂ ಅಜ್ಞಾನದಾಗ ಕುಂಡ್ಬೇಡ್ರಿ. ಮತ್ತು ನಾವು ಕುಸ್ತಿ ಹಿಡಿಯೋಕೆ ತಯಾರಾಗಿದ್ದೆವು. ಮತ್ತು ಅವ್ರು ನಮ್ಮ ಗುಡೇನ ಕುಸ್ತಿ ಹಿಡಿಯತ್ತಾರಂತ ಅವ್ರು ತಿಳ್ಕೊಂಡ್ರೆ ನಾವೇನು ಮಾಡಲಿ ಅಂತ ಭಾಳ ಮಾರ್ಮಿಕವಾಗಿ ಆ ರೈತ ಹೇಳಿದಾನ. ಒಟ್ಟಾರೆ ಹಿಂಗೆ ರೈತರ ನಿಮ್ಮ ಹಕ್ಕುಗಳನ್ನ ಯಾರ ಫಂಡ್ ಕೊಡಲಿ ಬಿಡಲಿ, ಆ ಊರು ಅಭಿವೃದ್ಧಿ ಆಗೋದು ತೊಗೊಳ್ಳೋದು ಅಲ್ಲಿಯ ನಾಗರಿಕರ ಕರ್ತವ್ಯ ಅದ. ಈಗ ಯಾಕಂದ್ರೆ ಫಂಡ್ಗಳು ಕೊಡ್ತಿರೋದಿಲ್ಲ ಅಂತಂದ್ರೆ ಕೊಡ್ತೇವೆ ಅಂದಾಗ ತೊಗೊಂಡು ಕೆಲಸ ಮಾಡ್ಕೋಬೇಕು. ನೀವು ಮುಂದೆ ಓಟ್ ಯಾರಿಗೆ ಹಾಕ್ತಾರೋ, ಬಡಿಗೆ ಹಾಕ್ತಾರೋ, ಕೊಡ್ಲಿಗೆ ಹಾಕ್ತಾರೋ, ಕೊಡ್ಗೊಲಕ್ಕೆ ಹಾಕ್ತಾರೋ ಸೆಕೆಂಡ್ರಿ ಅದ. ಆದರೆ ಒಟ್ಟಾರೆ ಒಂದು ಸಣ್ಣ ಕ್ರಾಂತಿ ಅರಬಾವಿ ಕ್ಷೇತ್ರದಿಂದ ಶುರು ಆಗೈತಿ. ಆ ಮಾತಾಡಿದ ರೈತ ಏನು ಮಾತಾಡ್ತಾನೆ ಕೇಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ. ಭಾಳ ಚಂದ ಕಾರ್ಯಕ್ರಮ ಆಯ್ತು, ಭಾಳ ಜನ ಸೇರಿಸಿರಿ, ಭಾಳ ಚಂದ ಆಯ್ತು ಕಾರ್ಯಕ್ರಮ ಅಂತೇಳಿ ಹೇಳಿದ್ರು ಗುರುಜಿಯವ್ರು. ಭಾಳ ಚಂದ ಕಾರ್ಯಕ್ರಮ ಆತತ್, ನೀವೆಲ್ಲ ಖುಷಿ ಪಟ್ರಿ. ಒಂದೊಂದ್ಸಲ ಏನಾಗಿಬಿಡ್ತೈತ್ರಿ, ಕೆರಿ ಹೊಡೆದು ಹಾಕಿರ್ತೈತಿ, ಅರಿವಿ ತುರಿಕ್ರ ನಿಲ್ಲಂಗಿಲ್ರಿ. ಅದ ಕೆರಿ ಹೊಡಿತಂದ್ರೆ ಅರಿವಿ ತುರಿಕ್ರ ನಿಲ್ಲಂಗಿಲ್ಲ. ಅದಕ್ಕೆ ಟೈಮ್ ಇರ್ತೈತೆ ಅಷ್ಟ. ಒಂದು ಹಿಂದೆ ಕಾರ್ಯಕ್ರಮ ಆಗ್ಬೇಕಾಗಿತ್ತು, ಅದು ಸ್ವಲ್ಪ ವ್ಯತ್ಯಯ ಆಗನ ನನಗೆ ಸಿರ್ಸಲ ತಿನ್ನ ಫೋನ್ ಹಚ್ಚೋಣ, ಒಟ್ಟ ಬಗಿರೋದು ಪ್ರಯತ್ನ ಮಾಡೋದ ನಾವು, ಕಾರ್ಯಕ್ರಮ ಮಾಡೋದ ನಾವು. ನಾಯಿ ನಮ್ದು ಕಣ ಬಿರ್ಸೈತು ಅಣ್ಣ ಅನ್ಯ ಕಣ ಬಿರ್ಸೈತೆ ಅಂದ್ರೆ ಎತ್ತುಗಳು ನಮ್ಮ ಯಾವ್ದು ತಿಳಿತಿ ಅಂದವ. ನಮ್ಮ ಎತ್ತುಗಳು ಯಾವ್ದಾವ್ ಹೆಂಗಂತ ಕಣ ಮಾಡಿದ ಎತ್ತದಾವ ಹುಚ್ಚಿ ಹುಡುಗ ನಡಿ ಅಂದವ. ಮುರುಗುಂಡಿ ಸೂರ್ಯನ
ನಮ್ಮ ಯಾರ ಮುದೋಳು ಮೈದಾನ ಹೂಡಿದಂಗೆ ಹೂಡೋಣ ಒಮ್ಮೆ ಕಣ ಕರೆಕ್ಟ್ ಆಕೈತಿ ಚಲೋ ಎತ್ತದ ನಮ್ಮ ಹೊತ್ತು ಹೂಡ್ರಿ. ಯಾಕಂದ್ರೆ ಗುಲ್ಲಾಪುರದಾಗ ಎಂತ ಕಣ ರೀ ಅಂತದ್ರಲ್ಲಿ ಜೆಂಡ ಕಟ್ಟಿದಂತ ಹೊರಗಳು ನಮ್ಮ ಎರಡು ಜೋಡ್ ಎತ್ತ ಹೂಡೇ ಬಿಡೋಣ ಅಂತ ವಿಚಾರ ಮಾಡಿದ್ರು. ಆರಾಮಾಯ್ತು. ಇವತ್ತಿಗೆ ಸುಂದರ ಕಾರ್ಯಕ್ರಮ ಆಯ್ತು. ನಾ ಯಾವತ್ತಿಗೂ ಹೇಳ್ತೇನೆ, ನಾವು ಯಾವ ವಿರೋಧಿಗಳು ಅಲ್ಲ. ನಮಗೆ ರಾಜಕೀಯ ಬೇಕಾಗಿಲ್ಲ. ರಾಜಕೀಯ ಬಂದಾಗ ನೀವು ನಿಮ್ಮದು ಮಾಡ್ರಿ, ನಾವು ನಮ್ಮದು ಮಾಡ್ತು. ನಮ್ಮ ಮನ್ಯಾಗ ನಾವು ಕಾಜು ಬದುಕ ಮನುಕ ಬದಾಮ ತಿಂದು ಪೈಲ್ವಾಣಿಕೆ ತಯಾರಾಗತ್ರ ನನ್ನ ದುಡಿನ ಕುಸ್ತಿ ಹಿಡಿಯಾಕ ತಯಾರಾಗ್ಯಾನ ನೀವ್ ಯಾಕೆ ತಿಳ್ಕೊಬೇಕ? ನಾವು ಕುಸ್ತಿ ಗೆಲ್ಲಾಕ ತಯಾರಾಗತ್ತೀವಿ, ನನ್ನ ದುಡಿನ ಅಂತ ವಿಚಾರ ಮಾಡ್ತೀವಿ ನೀವು. ಇದು ಬೇಡ. ನಮ್ದೇನು ಸಮಸ್ಯೆ ಇಲ್ಲ. ಆಮೇಲೆ ಒಂದು ಸಮಸ್ಯೆ ಆಗಿತ್ತು ಏನಂದ್ರೆ ಅಜ್ಜಾರ್ ಕಾರ್ಯಕ್ರಮ ಮಾಡಂಗಿಲ್ಲ, ಕಡಾಡಿ ಈರಪ್ಪಣ್ಣರ ಕಾರ್ಯಕ್ರಮ ಮಾಡಂಗಿಲ್ಲ ಅಂತ ಹೇಳಿ ಒಪ್ಕೋತು. ಕಡಾಡಿ ಈರಪ್ಪಣ್ಣರ ಕಾರ್ಯಕ್ರಮ ಮಾಡೋಂಗಿಲ್ಲ ಬಿಟ್ಟ ಅವ್ರ ಫಂಡ್ ತಗೊಳಂಗಿಲ್ಲ ಅಂತಂದ್ರ ನಮ್ಮೂರಾಗ. ಕಡಾಡಿ ಸಾಹೇಬ್ ಕಾರ್ಯಕ್ರಮ ಮಾಡೋಂಗಿಲ್ಲ, ಅವ್ರ ಫಂಡ್ ತಗೊಳಂಗಿಲ್ಲ. ಕರೆಕ್ಟ್ ಐತೆ ನಮ್ಮೂರು ಹಿರಿಯರು. ಅವ್ರ ಕಾರ್ಯಕ್ರಮ ಮಾಡೋಂಗಿಲ್ಲ ನಮ್ಮೂರಾಗ, ಅವ್ರ ಫಂಡ್ ತಗೊಳಂಗಿಲ್ಲ ಬೇಡ. ಮತ್ತೆ ಈ ಚುನಾಪಣ್ಣ ಅವರು ಮತ್ತು ಶಶಿಕಾಂತ್ ಗುರೂಜಿ ಅವರು ಹೋರಾಟ ಮಾಡಿ 300 ರೂಪಾಯಿ ಹೆಚ್ಚು ಕೊಡಿಸಿರಲ್ಲ, ಇದನ್ನು ನಾವು ತಗೊಳಂಗಿಲ್ಲ. ಫ್ಯಾಕ್ಟ್ರಿ ನೀವು ಬಾಂಡ್ ಬರೆದು ಕೊಡ್ಬೇಕ. ಯಾರ ಕಡಾಡಿ ಸಾಹೇಬರು ತಗೊಳಂಗಿಲ್ಲ ಅಂದಿಲ್ಲ, ಇದನ್ನು ನಾವು 300 ತಗೊಳಂಗಿಲ್ಲ, ಫ್ಯಾಕ್ಟ್ರಿ ಬಾಂಡ್ ಬರೆದು ಕೊಡ್ರಿ. ನೀವು ಯಾರಿಗೆ ಬರೆದು ಕೊಡ್ತೀರಿ? ಅವತ್ತು ಇದಕ್ಕಿಂತ ಹೆಚ್ಚು ಮಂದಿನ ಕೂಡಿಸಿ ಅಜ್ಜಾರನ್ನ ಕರೆಸಿ ನಿಮ್ಗೆ ಸನ್ಮಾನ ಮಾಡ್ತೀನಿ. ಯಾರು ರೊಕ್ಕ ತಗೊಳಂಗಿಲ್ಲ ಕಾರ್ಯಕ್ರಮ ಎಲ್ಲಾನು ಸರಿ ಐತಿ. ಅಜ್ಜಾರ್ ಬ್ಯಾನರ್ ಕೇಳಿದ್ರು. ನಾ ಹೇಳಿ ಎನ್ನ ಕಾಲೇ ಕಂಪ ದೇಹವೇ ದೇಗುಲ ಸಿರವೇ ಬಣ್ಣ ಕಳಸ ಕೇಳಯ್ಯ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಈ ಜಂಗಮ ಅನ್ನುವಂಥ ದೇಹದೊಳಗ ನಿಮ್ದು ಚುನಾಪಣ್ಣವ್ರದು ನಿಮ್ಮೆಲ್ಲ ರೈತರು ಮುಖಂಡರದ ಬೆಟ್ಟದಷ್ಟು ಎದೆ ಎತ್ತರದಷ್ಟು ನೋಡುವಷ್ಟ ಎದೆಯೊಳಗೆ ನಿಮ್ ಬ್ಯಾನರ್ ಹಾಕಿದ್ರು ಅಜ್ಜಾರ. ಅದನ್ನ ಯಾರು ಕೇಳಕ್ಕಾಗೋದಿಲ್ಲ ಯಾವತ್ತು ಅಂತ ಹೇಳ್ತಾ ಮಾತಾಡೋದು ಭಾಳ ಐತಿ. ನಮ್ಮ ಹಿರಿಯರು ಬೈತಾರ, ಮತ್ತೆ ಹೆಚ್ಚ ಕಡೆ ಬಡಿತಾರ. ಅಜ್ಜಾರ ಬ್ಯಾಡ್ರಿ, ನಾವು ಮುಗಿಸ್ತು ಮುಂದಿನ ಹಿರಿಯರು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.